ಈಗಾಗಲೇ ರಾಜ್ಯದಲ್ಲಿ ತೀವ್ರ ಬರಗಾಲದ ಒಂದು ಸಂಕಷ್ಟವನ್ನು ರೈತರು ಎದುರಿಸ್ತಾ ಇದ್ದು, ಮುಂಗಾರು ಪ್ರಾರಂಭದ ತಕ್ಷಣ ರೈತರು ಹಲವಾರು ಬೆಳೆಗಳನ್ನು ಬಿತ್ತಿದ್ದಾರೆ. ಆದರೆ ಯಾವ ಬೆಳೆಗಳು ಕೂಡ ಈ ನಮ್ಮ ರಾಜ್ಯದಲ್ಲಿ ಮಳೆ ಆಗದ ಕಾರಣ ಬಹಳ ತೊಂದರೆ ಆಗ್ತಾ ಇದೆ. ಆದಷ್ಟು ಶೀಘ್ರವಾಗಿ ರಾಜ್ಯ ಸರ್ಕಾರದ ಎಲ್ಲ ಪ್ರತಿನಿಧಿಗಳು, ಮುಖ್ಯಮಂತ್ರಿಗಳು ನಮ್ಮ ವಿಜಯಪುರ ಜಿಲ್ಲೆಯನ್ನು ಬರಗಾಲ ಜಿಲ್ಲೆ ಅಂತಕ್ಕಂಥದ್ದು ಘೋಷಣೆ ಶೀಘ್ರವಾಗಿ ಮಾಡಬೇಕು. ಅದರ ಜೊತೆಗೆ ಈ ರೈತರಿಗೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ಸುಮಾರು 90 TMC ನೀರು ಆಲ್ಮಟ್ಟಿ ಜಲಾಶಯದಲ್ಲಿ ಸ್ಟಾಕ್ ಆಗಿದೆ. ಶೀಘ್ರವಾಗಿ ಆ ನೀರನ್ನು ಕೆನಾಲ್ಗಳ ಮೂಲಕ ಹಾಯ್ದು ಕೆರೆಗಳನ್ನು ತುಂಬಿಸಿದ್ರೆ ಜಾನುವಾರುಗಳಿಗೂ ಅನುಕೂಲ ಆಗ್ತದೆ. ರೈತ ಬೆಳೀತಕ್ಕಂಥ ಬೆಳೆಗೆ ಅಲ್ಪ ಸ್ವಲ್ಪ ಜೀವ ತುಂಬಿದಂಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗಾಗಿ ಈಗಾಗಲೇ ನಿನ್ನೆ ದಿನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಆಲ್ಮಟ್ಟಿಯಲ್ಲಿ ಅರೆಬೆತ್ತಲೆಯಾಗಿ ನೀರಿನಲ್ಲಿ ಮುಳುಗಿ ನಾವು ಒಂದು ಉಗ್ರವಾದಂಥ ತೀವ್ರವಾದಂಥ ಹೋರಾಟನ ಸರ್ಕಾರದ ವಿರುದ್ಧ ಖಂಡಿಸಿದ್ದೀವಿ. ಯಾಕಂದ್ರೆ ಇಲ್ಲಿ ಬರಗಾಲದ ಸಮಸ್ಯೆನ ಎದುರಿಸ್ತಾ ಇದ್ದೀವಿ. ರಾಜ್ಯದ ಶಾಸಕರು ದಿಲ್ಲಿಗೆ ಹೋಗಿ ಸಚಿವ ಸ್ಥಾನಕ್ಕೆ ಅಲೆದಾಡಕತ್ತಾರ. ಇದು ಬಹಳ ಹಾಸ್ಯಾಸ್ಪದ ಆಗ್ತದೆ. ರೈತರ ಕಡೆ ನೀವು ಕಿಂಚಿತ್ತಾದ್ರೂ ನಿಮ್ಗೆ ಕಾಳಜಿ ಇದ್ರೆ ಶೀಘ್ರವಾಗಿ ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು, ಶೀಘ್ರವಾಗಿ ಕೆನಾಲ್ಗಳ ನೀರುಗಳನ್ನ ಬಿಡಬೇಕು ಅಂತಕ್ಕಂಥದ್ದನ್ನ ನಾನು ಆಗ್ರಹಿಸ್ತೀನಿ. ಈಗಾಗಲೇ ನಾವು ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ನಮ್ಮ ರೈತ ಸಂಘದ ಪದಾಧಿಕಾರಿಗಳು ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಮುಂಬರುವ ದಿನದಲ್ಲಿ ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದ. ನೀವು ನಮ್ಮ ಜಿಲ್ಲೆ ವಿಜಯಪುರ ಜಿಲ್ಲೆಯಲ್ಲಿ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಆ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡುವಂಥ ಸಂದರ್ಭ ಬರ್ತೈತಿ. ಆ ಬರೋಕ್ಕಿಂತ ಮುಂಚೆ ನಾವು ಉಗ್ರ ಹೋರಾಟ ಮಾಡುವಂಥ ಮುಂಚೆ ನೀವು ಎಚ್ಚೆತ್ತುಕೊಂಡು ರೈತರ ಕಾಳಜಿ ಇದ್ರೆ, ನೀವು ನಿಜವಾಗ್ಲೂ ರೈತರ ಕಾಳಜಿ ಮಾಡ್ತಾ ಇದ್ರೆ ನೀವು ಸರ್ಕಾರ ಶೀಘ್ರವಾಗಿ ಕೆನಾಲ್ಗಳ ನೀರು ಹರಿಸಬೇಕು ಅಂತಕ್ಕಂಥ ಮಾತ್ರ. 2026-27ನೇ ಸಾಲಿನ ಮುಂಗಾರು ಹಂಗಾಮಿನ ಸಂಪೂರ್ಣವಾಗಿ ಮಳೆ ಕೈ ಕೊಟ್ಟಿರೋದ್ರಿಂದ ಈಗಾಗಲೇ ಇಡೀ ರಾಜ್ಯದ ಎಲ್ಲ ರೈತ ಬಾಂಧವರು ಚಿಂತೆಗೀಡಾವಂಥ ಒಂದು ಸಂದರ್ಭ ಆಗೈತಿ. ಅದರಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಒಟ್ಟಾರೆಯಾಗಿ ಯಾವ ಒಂದು ತಾಲೂಕಿನಲ್ಲಿ ಯಾವ ಹಳ್ಳಿಯಲ್ಲೂ ಕೂಡ ಒಟ್ಟಾರೆಯಾಗಿ ಮಳೆಯಾಗಿಲ್ಲ. ಆ ನಿಟ್ಟಿನೊಳಗೆ ನಾವೆಲ್ಲ ರೈತರು ಕೂಡ ಈಗಾಗಲೇ ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣ ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಿ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡ್ರಿ ಅಂತ ಕೂಡ ಇವತ್ತಿನ ದಿನ ಆಗ್ರಹ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನು ಪಶ್ಚಿಮ ಘಟ್ಟದಲ್ಲಿ ಮಹಾರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆ ಉಂಟಾಗಿ ಬೆಳಗಾವದಲ್ಲಿ ಕೂಡ ಹೆಚ್ಚಿನ ಪ್ರಮಾಣದ ಪ್ರವಾಹ ಆಗಿ ಈಗಾಗಲೇ ಆಲ್ಮಟ್ಟಿ ಜಲಾಶಯದಲ್ಲಿ 90 TMCಗಿಂತ ಹೆಚ್ಚು ನೀರು ಶೇಖರಣೆ ಆಗೈತಿ. ಅದು ಕೂಡ ಒಂದು ಈ ಭಾಗದ ರೈತರಿಗೆ ಸಂತಸವನ್ನು ಉಂಟು ಮಾಡೈತಿ. ಯಾಕಂತಂದ್ರೆ ಈ ಭಾಗದಲ್ಲಿ ಮಳೆ ಆಗಿಲ್ಲಪ್ಪ ಅಂತಂದ್ರೆ ಆಲ್ಮಟ್ಟಿ ನೀರಾದರೂ ಕೂಡ ಬಳಸ್ಕೊಂಡು ಈ ಭಾಗದ ಎಲ್ಲ ಜಾನುವಾರುಗಳು ಇರ್ಬೋದು, ಪಶು ಪಕ್ಷಿಗಳು ಕುಡಿಲಾಕ ನೀರಿನ ವ್ಯವಸ್ಥೆ ಆಗ್ತದೆ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಇಲ್ಲ, ರಾಜ್ಯ ಸರ್ಕಾರದಿಂದ ನಮ್ಗೆ ಯಾವುದೇ ಒಂದು ಮಾರ್ಗಸೂಚಿ ಬಂದಿಲ್ಲ ಅಂತ ಹೇಳಿ ಅವರು ರೈತರನ್ನ ಹತ್ತಿಕ್ಕುವಂಥ ಒಂದು ಕೆಲಸ ಮಾಡ್ಲಾಕತ್ತಾರ. ಆ ನಿಟ್ಟಿನೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು, ನೀರಾವರಿ ಸಚಿವರು ಇರ್ಬೋದು, ಮತ್ತು ಏನು ಬೆಳಗಾವದ RC ಆದಂಥ ಜಾನಕಿ ಮೇಡಮ್ ಅವ್ರಿಗೆ ನಾನು ಏನು ಮನವಿ ಮಾಡ್ತೀನಪ್ಪ ಅಂತಂದ್ರೆ ಆದಷ್ಟು ಬೇಗನೆ ವಿಜಯಪುರ ಜಿಲ್ಲೆ ಇರುವಂಥ ಎಲ್ಲ ಹಳ್ಳ ಕೊಳ್ಳಗಳನ್ನ, ಕೆರೆ ಕಾಲುವೆಗಳನ್ನ ಏನು ನೀರು ಬಿಟ್ಟು ತುಂಬಿಸುವಂತ ಒಂದು ವ್ಯವಸ್ಥೆ ಮಾಡಬೇಕು. ಇದರಿಂದ ಕುಡಿಯುವ ನೀರಿನ ಜೊತೆಗೆ ಅಲ್ಪ ಸ್ವಲ್ಪ ಬೆಳೆನಾದ್ರೂ ಕೂಡ ಬೆಳ್ಕೊಂಡು ರೈತರು ಆತ್ಮಹತ್ಯೆಯಿಂದ ಪಾರಾಗಬಹುದು ಅಂತ ಹೇಳಿ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ತರನಾಗಿ ಈಗಾಗಲೇ ಏನು ಮುಂಗಾರು ಹಂಗಾಮಿನಲ್ಲಿ ಬೆಳೆ ವಿಮೆಯನ್ನು ಕೂಡ ರೈತರು ಎಲ್ಲರೂ ತುಂಬ್ಯಾರ. ಅದನ್ನು ಕೂಡ ಸಂಪೂರ್ಣವಾಗಿ ಲಾಸ್ ಅಂತ ಹೇಳಿ ತೋರಿಸಿ, ಇಂಡಿವಿಜುವಲ್ ಕ್ರಾಪ್ ಲಾಸ್ ಅಂತ ತೋರಿಸಿ ಅವೆಲ್ಲ ರೈತರು ಕೂಡ ಪರಿಹಾರವನ್ನು ಕೂಡ ನೀಡಬೇಕಂತ ಹೇಳಿ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾರೆ.